ಸರ್ ಸರ್ ಏನ್ ಒಳಗಡೆ ನುಗ್ತಿದ್ದೀರಲ್ಲ? ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕು. ಕೂತ್ಕೊಳ್ಳಿ, ನಾನು ಡಾಕ್ಟರ್ ಹತ್ರ ಕೇಳ್ಬೇಕು. ಕೂತಿರಿ ಇಲ್ಲಿ. ನನಗೆ ಕಾಯೋದಕ್ಕಾಗಲ್ಲ, ನಾನು ಮಾತಾಡ್ಬೇಕಷ್ಟೇ. ಸರ್ ಸರ್ ಡಾಕ್ಟರ್ ಸರ್ ಸಾರಿ, ಇಲ್ಲಿ ಅಂದ್ರು ಕೇಳ್ದೆ ಒಳಗ್ ಬಂದ್ಬಿಟ್ರು. ಇಟ್ಸ್ ಓಕೆ, ನಾನು ಮಾತಾಡ್ತೀನಿ. Okay, madam. ನೀವು ಹೋಗಿ ಕೂತ್ಕೊಳ್ಳಿ. ಹೇಳಿ ಡಾಕ್ಟರ್, ಏನ್ ನಡೀತಿದೆ ಇಲ್ಲಿ? ಮೈನಾ ಅವರು ಇನ್ನೊಂದ್ ಕಡೆ ಹೋಗಿ ಟೆಸ್ಟಿಂಗ್ ಮಾಡಿಸ್ಕೊಂಡ್ರಂತೆ. ಏನಾಗಿದೆ? ಯಾಕೆಲ್ರೂ ನನ್ನ ಹತ್ರ ವಿಷಯ ಮುಚ್ಚಿಡ್ತಾ ಇದ್ದೀರಾ? ನೀವು ಮೊದಲು ರಿಲ್ಯಾಕ್ಸ್ ಆಗಿ. ಪ್ಲೀಸ್ ಡಾಕ್ಟರ್, ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ಮೈನನ್ಗೇನಾಗಿದೆ? ನೋಡಿ, ಈಗ ಮೈನಾಗೆ ಏನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಏನಾಗಬೇಕಿದೆ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ ನೀವು? ಮೈನಾ ಅವ್ರಿಗೆ ಏನ್ ಬೇಕಾಗಿದೆ? ಈಗ ಅವರಿಗೆ ದೈಹಿಕ ಸಮಸ್ಯೆಗಿಂತ ಮಾನಸಿಕ ಸಮಸ್ಯೆ ಹೆಚ್ಚಾಗಿದೆ. ಆದಷ್ಟು ಅವಳನ್ನ ಒಂಟಿಯಾಗಿರೋದಕ್ಕೆ ಬಿಡಬಾರ್ದು. ಅಂದ್ರೆ ಈ ಸಮಯದಲ್ಲಿ ಅವಳಿಗೆ ನಿಮ್ಮ ಅವಶ್ಯಕತೆ ತುಂಬಾನೇ ಇದೆ. ಮೇಡಮ್, ನಾನು ಯಾವಾಗ್ಲೂ ಮೈನಾ ಅವ್ರ ಜೊತೆನೇ ಇರ್ತೀನಿ. ಅವ್ರಿಗೆ ನಾನು ಸಮಾಧಾನ ಮಾಡ್ತೀನಿ. ಅವ್ರಿಗೇನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ವಿಷಯ ಏನು ಅಂತ ಹೇಳಿ ಮೇಡಮ್, ಪ್ಲೀಸ್. ಈಗ ಅವಳಿಗೆ ಜೀವನದಲ್ಲಿ ನಂಬಿಕೆ ಅನ್ನೋದೇ ಹೊರಟೋಗಿದೆ. ಮತ್ತೆ ಅದು ಬರಬೇಕು ಅಂದ್ರೆ ನಾವು ಅವಳಿಗೆ ವಿಲ್ ಪವರ್ ತುಂಬಬೇಕು. ಇದೆಲ್ಲ ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಸದ್ಯದ ಪರಿಸ್ಥಿತಿಲಿ ಅವ್ರಿಗೆ ಸಮಾಧಾನ ಮಾಡಕ್ಕೆ, ವಿಲ್ ಪವರ್ ತುಂಬಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಮೈನಾ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅದನ್ನ ಮಾತ್ರ ಹೇಳಿ. ಇವಾಗ ಆದಷ್ಟು ಬೇಗ ಅವಳನ್ನ ಮದ್ವೆ ಮಾಡ್ಕೊಳ್ಳಿ. ಮೈನಾ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅದನ್ನ ಮಾತ್ರ ಹೇಳಿ. ಇವಾಗ ಆದಷ್ಟು ಬೇಗ ಅವಳನ್ನ ಮದ್ವೆ ಮಾಡ್ಕೊಳ್ಳಿ. ಮೇಡಮ್, ನಾನು ಮೈನಾ ಅವ್ರನ್ನ ಮದ್ವೆ ಆಗೋ ಹುಡುಗ. ನಾನು ಮದ್ವೆ ಆಗೇ ಆಗ್ತೀನಿ. ನೀವು ಅವಳನ್ನ ಮದ್ವೆ ಆಗೋವರೆಗೂ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಆದಷ್ಟು ಬೇಗ ನೀವು ಅವಳನ್ನ ಮದ್ವೆ ಆಗಿ. ಅಲ್ಲ ಡಾಕ್ಟರ್, ನೀವಾಗ್ಲಿಂದ ಸಮಸ್ಯೆ ಸಮಸ್ಯೆ ಅಂತಿದ್ದೀರಾ, ಆದ್ರೆ ಆ ಸಮಸ್ಯೆ ಏನು ಅಂತಾನೆ ಹೇಳ್ತಿಲ್ವಲ್ಲ. ಮೈನಾ ಅವ್ರೇನಾದ್ರೂ ನಾನು ಅವ್ರನ್ನ ಮದ್ವೆ ಆಗಲ್ಲ ಅಂತ ಅನ್ಕೊಂಡಿದಾರಾ? ಅದ್ರ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡಿದಾರಾ? ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನಾನು ಅವ್ರ ನಂಬಿಕೆ ಕಳ್ಕೊಳ್ಳೋಂಥ ಕೆಲಸ ಏನೂ ಮಾಡೇ ಇಲ್ಲ. ಸರಿ ಮೇಡಮ್, ಸಮಸ್ಯೆ 1000 ಇರಲಿ, ಪರಿಹಾರ ಏನು ಅಂತ ನೀವು ನನಗೆ ಹೇಳಿದ್ದೀರಾ ಅಲ್ವಾ? ಆದಷ್ಟು ಬೇಗ ನಾನು ಅವ್ರನ್ನ ಮದುವೆ ಆಗ್ತೀನಿ. ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಾನೇನು ಬರ್ತೀನಿ ಡಾಕ್ಟರ್. ಈ ಹುಡುಗನ್ ಮಾತ್ ಕೇಳಿದ್ರೆ ಇವನ್ ತುಂಬಾ ಒಳ್ಳೆಯವನು ಅಂತ ಕಾಣಿಸ್ತಿದೆ. ಆದ್ರೆ ಆ ಹುಡುಗಿ ಸಮಸ್ಯೆ ಕಾರಣ ಯಾರು? ತುಂಬಾ ಕನ್ಫ್ಯೂಸ್ ಆಗ್ತಿದೆಯಲ್ಲ. ಪುಷ್ಪಕ್ ಸರ್ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ ಸರ್. ಹಾ ಧ್ರುವ, ಎಲ್ಲಿದ್ಯಾ? ಸರ್, ಸ್ವಲ್ಪ ಕೆಲ್ಸದ ಮೇಲೆ ಹೊರಗೆ ಬಂದಿದ್ದೆ. ಧ್ರುವ, ನೀನು ಯಾವ ಕೆಲಸದಲ್ಲಿ ಹೊರಗಡೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನೀಗ ಕಳಿಸ್ತಿರೋ ಲೊಕೇಶನ್ಗೆ ನೀನು ಇಮಿಡಿಯೇಟ್ ಆಗಿ ಬರಬೇಕು. ನಾನು ನಿನ್ನ ಹತ್ರ ಮಾತಾಡಬೇಕು. ಸರ್, ಏನು ವಿಷಯ ಸರ್? ಧ್ರುವ, ಹೇಳ್ದಷ್ಟು ಮಾಡು. ನಾನು ನಿನಗೆ ಶೇರ್ ಮಾಡೋ ಲೊಕೇಶನ್ಗೆ ನೀನು 20 ನಿಮಿಷದಲ್ಲಿ ಬರಬೇಕು ಅಷ್ಟೇ. ಸರ್, ಏನ್ ವಿಷಯ ಅಂತಾನೂ ಹೇಳಲಿಲ್ವಲ್ಲ, ಹಾಗೆ ಫೋನ್ ಇಟ್ಬಿಟ್ರು. ಏನಿರಬಹುದು? ಮತ್ತೇನಾದ್ರೂ ಜಗಳ ಗಿಗಳ ಆಗ್ಬಹುದಾ?